ಆಪ್ಕಿ ಅದಾಲತ್ನಲ್ಲಿ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮೇಲಿರುವ ಆರೋಪವೆಂದರೆ ಇವರು ಕೊಟ್ಟ ಮಾತುಗಳನ್ನು ನಡೆಸಿಕೊಟ್ಟಿಲ್ಲ ಎಂಬುದು. ಅರವಿಂದ್ ಅವರೇ, ಅಮಿತ್ ಶಾ ಅವರು ಇತ್ತೀಚೆಗೆ ಪ್ರತಿ ದಿವಸ ಜನಗಳಿಗೆ ಹೇಳ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರ ಕೆಲಸ ಕೇವಲ ಜಾಹೀರಾತಲ್ಲಿ ಬರ್ತಾ ಇದೆ ಅಂತ. ವಾಸ್ತವವಾಗಿ ಏನು ಮಾಡಿಲ್ಲ, 70 ಭರವಸೆ ಕೊಟ್ಟಿದ್ರು, ಒಂದೊಂದು ಈಡೇರಿಸಿಲ್ಲ. ಇಲ್ಲ, ಕೊಟ್ಟಿರೋ ಎಲ್ಲ ಮಾತನ್ನು ನಡೆಸ್ಕೊಟ್ಟಿದೀವಿ ನಾವು. ಶಾಲೆಗಳನ್ನ ಸರಿ ಮಾಡ್ತೀವಿ ಅಂತ ಹೇಳಿದ್ವಿ, ಅದನ್ನ ಮಾಡಿ ತೋರಿಸಿದೀವಿ. ಆಸ್ಪತ್ರೆಗಳನ್ನ ಸರಿ ಮಾಡ್ತೀವಿ ಅಂತ ಹೇಳಿದ್ವಿ, ಅದನ್ನು ಸರಿ ಮಾಡಿದೀವಿ. ವಿದ್ಯುತ್ ಬಿಲ್ನ ಅರ್ಧ ಮಾಡ್ತೀವಿ ಅಂತ ಹೇಳಿದ್ವಿ, ಅದನ್ನ ಫ್ರೀಯಾಗೆ ಕೊಡ್ತಾ ಇದೀವಿ. ಈಗ 20,000 ಲೀಟರ್ ನೀರನ್ನ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ವಿ, ಅದನ್ನು ಕೊಡ್ತಾ ಇದೀವಿ. ಎಲ್ಲಾ ರಸ್ತೆಗಳನ್ನ ಸರಿ ಮಾಡ್ತೀವಿ ಅಂತ ಹೇಳಿದ್ವಿ, ಅದನ್ನು ಮಾಡಿದೀವಿ. ಕೊಟ್ಟಿರೋ ಮಾತುಗಳಲ್ಲಿ ಆದಷ್ಟು ಪೂರ್ತಿ ಮಾಡಿದೀವಿ. ನೋಡಿ, ನೀವು ಕೊಟ್ಟಂತ 2015ರ ಪ್ರಣಾಳಿಕೆ ನನ್ನ ಹತ್ರ ಇದೆ. ಇದರಲ್ಲಿ ನೀವು ಉಲ್ಲೇಖಿಸಿದ್ರಿ 500 ಹೊಸ ಸ್ಕೂಲನ್ನ ತೆಗಿತೀವಿ ಅಂತ. ಮತ್ತೆ ಅಮಿತ್ ಶಾ ಹೇಳ್ತಾರೆ ಹೊಸ ಸ್ಕೂಲ್ಗಳು ಎಲ್ಲಿದೆ ಅಂತ ನನಗೂ ಸ್ವಲ್ಪ ಹೇಳ್ರಪ್ಪ ಅಂತ. ನೋಡಿ, ಅಮಿತ್ ಶಾ ಅವ್ರಿಗೆ ನಾನು ನಿಮ್ಮ ಪ್ರೋಗ್ರಾಮ್ ಮೂಲಕ ಇನ್ವೈಟ್ ಮಾಡೋದಕ್ಕೆ ಬಯಸ್ತೀನಿ. ನನ್ನ ಜೊತೆ ಬನ್ನಿ ಅಂತ ಕರೀತಾ ಇದ್ದೀನಿ. ಮುಂಚೆನೂ ನಾನು ಹೇಳಿದ್ದೆ, ನನ್ನ ಜೊತೆ ಬಂದ್ರೆ ಅವ್ರಿಗೆ ನಾನು ಎಲ್ಲಾ ಸ್ಕೂಲ್ಗಳನ್ನ ತೋರಿಸ್ತೀನಿ. ನೋಡಿ, ನಾನು 2 ವಿಷಯದ ಬಗ್ಗೆ ಮಾತಾಡಬೇಕು. ಒಂದಷ್ಟು ಹೊಸ ಸ್ಕೂಲ್ಗಳನ್ನ ಓಪನ್ ಮಾಡಿದ್ದೀವಿ, ಆದರೆ ಕೆಲವು ಕಡೆ ಜಾಗಗಳ ಸಮಸ್ಯೆ ಕೂಡ ಬಂದಿತ್ತು. ಎಕ್ಸಿಸ್ಟಿಂಗ್ ಸ್ಕೂಲ್ಗಳೇನಿದೆ ಅಲ್ಲಿ ಖಾಲಿ ಜಾಗ ತುಂಬಾನೇ ಇತ್ತು. ಅಲ್ಲಿ ನಾವು ಹೊಸ ಬಿಲ್ಡಿಂಗ್ಗಳನ್ನು ಕೂಡ ಕಟ್ಟಿದ್ದೀವಿ. ನೋಡಿ, ದೆಹಲಿ ಸರ್ಕಾರದಲ್ಲಿ 1024 ಶಾಲೆಗಳಿವೆ. ಈ 1024 ಶಾಲೆಗಳಲ್ಲಿ 70,000 ಕೋಣೆಗಳಿವೆ. ನಾವು ದೆಹಲಿಯ ಶಾಲೆಗಳಲ್ಲಿ 22,000 ಹೊಸ ಕೋಣೆಗಳನ್ನು ನಿರ್ಮಿಸಿದ್ದೀವಿ. 70 ವರ್ಷಗಳಲ್ಲಿ 1000 ಶಾಲೆಗಳಲ್ಲಿ 70,000 ರೂಮ್ಗಳಾಯ್ತು. ನಾವು 22,000 ಹೊಸ ರೂಮ್ಗಳನ್ನ ಆ್ಯಡ್ ಮಾಡಿದ್ದೀವಿ. ಈಗ 1000 ಹೊಸ ಸ್ಕೂಲ್ಗಳ ಕೆಪಾಸಿಟಿ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಅವುಗಳಲ್ಲಿ ಇನ್ನಷ್ಟು ಹೆಚ್ಚು ಮಕ್ಕಳು ಬಂದು ಕಲಿಬಹುದು. ನಾವು ಹೊಸ ಸ್ಕೂಲ್ಗಳನ್ನು ನಿರ್ಮಿಸಿದ್ದೀವಿ, ಹಾಗೆ ಇರುವಂಥ ಶಾಲೆಗಳಲ್ಲಿ ಹೊಸ ಕಟ್ಟಡಗಳನ್ನು ಸಹ ನಿರ್ಮಿಸಿದ್ದೀವಿ. ನೋಡಿ, ಕಾಂಗ್ರೆಸ್ಸಿನ ಸುಭಾಷ್ ಚೋಪ್ರಾ ಅವರು ಹೇಳ್ತಾ ಇದ್ರು 15 ವರ್ಷ ಶೀಲಾ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು, ಅವರು ಸ್ಕೂಲ್ಗಳನ್ನ ಮಾಡಿದ್ದಾರೆ. ಅವರ ಕೊಠಡಿಗಳಿಗೆ ಸುಣ್ಣ ಬಣ್ಣ ಬಳಿಯೋ ಮೂಲಕ ಇದು ನಮ್ದು ಅಂತ ಹೇಳ್ತಾ ಇದ್ದೀರಾ? ನೋಡಿ, ಆ ಥರ ಅಲ್ಲ. 70,000 ಹಳೆ ಕೋಣೆಗಳಿದ್ವಲ್ಲ, ನಾನು ನಿಮಗೆ ಡೇಟಾ ಕೊಡ್ತಾ ಇದ್ದೀನಿ. 22,000 ಹೊಸ ರೂಮ್ಗಳನ್ನ ನಾವು ನಿರ್ಮಿಸಿದ್ದು. ಈಗ ಟೋಟಲ್ 70,000 22,000 ಹೊಸ ವಿಡಿಯೋಗಳನ್ನ ಅಮಿತ್ ಶಾ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲೇ ಅಪ್ಲೋಡ್ ಮಾಡಿದ್ದಾರೆ. ಅವರು ಹಾಗೆ ಮಾಡಬಾರ್ದಾಗಿತ್ತು. ನಾನು ಅವ್ರಿಗೆ ನನ್ನ ಜೊತೆ ಬನ್ನಿ, ನಾನು ನಿಮಗೆ ಸ್ಕೂಲ್ನ ತೋರಿಸ್ತೀನಿ ಅಂತ ಹೇಳಿದ್ದೆ. ಅವ್ರು ನನ್ನ ಜೊತೆ ಬರಲಿಲ್ಲ. ಅವ್ರೇನು ಮಾಡಿದ್ರು ಅಂದರೆ ಅವ್ರ MP ಗಳನ್ನ ಕಳಿಸಿದ್ರು. ಆ 7 ಜನ MP ಗಳು ನಮ್ಮ 1024 ಸ್ಕೂಲ್ಗಳನ್ನು ಪರಿಶೀಲನೆ ಮಾಡಿದ ನಂತರ ಅವ್ರು ಹೇಳಿದ್ರು 60 ಸ್ಕೂಲ್ಗಳನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಸ್ಕೂಲು ಸರಿ ಇದೆ ಅಂತ. ಆ 60 ಸ್ಕೂಲ್ಗಳು ವಿಡಿಯೋ ಮಾಡ್ಕೊಂಡು ಬಂದು ಆಮೇಲೆ ಅವ್ರು ಕಿತಾಪತಿ ಮಾಡಿದ್ದಾರೆ. ನೋಡಿ, ಆ ಜಾಗದಲ್ಲಿ ಈ ರೀತಿ ಒಂದು ಬಿಲ್ಡಿಂಗ್ ಇದೆ ಅಂದ್ಕೊಳ್ಳಿ, ಅದನ್ನು ನಾವು ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ನ ಕಟ್ಟಿದ್ದೀವಿ. ಹೊಸ ಬಿಲ್ಡಿಂಗ್ ಆದಮೇಲೆ ಎಲ್ಲ ಮಕ್ಕಳನ್ನು ಅಲ್ಲಿಗೆ ಶಿಫ್ಟ್ ಮಾಡಲಾಗಿದೆ. ಹಳೆ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಬೇಕಲ್ವಾ? ಆ ಬಿಲ್ಡಿಂಗ್ನಲ್ಲಿ ನಾವು ಬುಲ್ಡೋಸರ್ನಲ್ಲಿ ಕ್ಲಿಯರ್ ಮಾಡಿಸ್ಬೇಕು. ಅದ್ರ ಫೋಟೋ ತಗೊಂಡೋಗಿ ಎಲ್ಲ ಸ್ಕೂಲ್ಗಳು ಈ ರೀತಿ ಇದೆ ಅಂತ ಅವ್ರು ಪ್ರಚಾರ ಮಾಡ್ತಾ ಇದ್ದಾರೆ ಅಷ್ಟೇ. ನೋಡಿ, ಇದು ಎಲ್ರಿಗೂ ಗೊತ್ತಿರೋ ವಿಷಯ. ನೆಕ್ಸ್ಟ್ ದಿನ ಮನೋಜ್ ತಿವಾರಿ ಎಲ್ಲ ಪೇಪರ್ಗಳಲ್ಲೂ ಇದು ಬಂದಿತ್ತು. ಅವರು ಡೀಟೇಲ್ ಆಗಿ ರಿಪೋರ್ಟ್ನ ಬರೆದಿದ್ರು. ನೋಡಿ, ಈ ವಿಡಿಯೋನ ಹಾಕಿ ನೋಡಿ, ಈ ವಿಡಿಯೋದ ಸತ್ಯ ಇದು, ಈ ವಿಡಿಯೋ ಹಿಂದಿರೋ ಸತ್ಯ ಇದು ಅಂತ. ನೋಡಿ, ಮನೋಜ್ ತಿವಾರಿ ಅವರು ನಮಗೆ ಒಂದು ವಿಡಿಯೋ ತೋರಿಸಿದ್ರು. ಅದರಲ್ಲಿ ಮಕ್ಕಳು ಹೇಳ್ತಾ ಇದ್ರು ಇಲ್ಲಿಗೆ ಟೀಚರ್ಸ್ ಬರೋದಿಲ್ಲ, 2-3 ಗಂಟೆಗಳ ಕಾಲ ಮಾತ್ರ ಸ್ಕೂಲ್ ನಡೆಯುತ್ತೆ. ನೋಡಿ, ಆ ರೀತಿ 1-2 ಸ್ಕೂಲ್ ಇರ್ಬೋದು, ಅಲ್ಲಿ ಟೀಚರ್ಸ್ ಕಡಿಮೆ ಇರ್ಬೋದು. ಅದು ಎಲ್ಲ ಕಡೆ ಇರುವಂಥ ಸಮಸ್ಯೆನೇ. ಇಷ್ಟು ದೊಡ್ಡ ಸ್ಕೇಲಲ್ಲಿ ನಾವು ಕಟ್ಟಡಗಳನ್ನ ಕಟ್ಟಿದಾಗ ಟೀಚರ್ಸ್ನ ಕೊರತೆ ಆಗುತ್ತೆ. ಒಂದು 5,000-6,000 ಟೀಚರ್ಸ್ ಕೊರತೆ ಇದೆ. ಆ ರಿಕ್ರೂಟ್ಮೆಂಟ್ನು ಕೂಡ ಬೇಗನೆ ಮಾಡ್ತೀವಿ. ನಿಮ್ಮೇಲೆ ಇನ್ನೊಂದು ಆರೋಪ ಇದೆ, ದೆಹಲಿಗೆ 5,000 ಬಸ್ಗಳು ಬರುತ್ತೆ ಅಂತ ಹೇಳಿದ್ರಿ. ಬಸ್ಗಳಲ್ಲಿ 5,000 ಬರೋದಿರಲಿ, 1,100 ಬಸ್ಗಳು ಕೂಡ ಬಂದಿಲ್ಲ ಅಂತ. ಇಲ್ಲ 5,000 ಬಸ್ ಅಂತ ನಾವು ಹೇಳಿದ್ವಿ. ಅದ್ರಲ್ಲಿ ಸ್ವಲ್ಪ ತೊಂದರೆ ಆಗಿದೆ. 3 ವರ್ಷದ ಮೊದಲು ನಾವು ಬಸ್ಗಳನ್ನು ಪ್ರೊಕ್ಯೂರ್ ಮಾಡೋದಕ್ಕೆ ಹೋದಾಗ ಯಾರೋ ಒಬ್ರು ಡೆಲ್ಲಿ ಹೈಕೋರ್ಟಿಗೆ ಹೋಗಿ ನಮ್ಮ ವರ್ಕ್ ಆರ್ಡರ್ ಮೇಲೆ ಸ್ಟೇ ತಂದ್ರು. ಆ ಸ್ಟೇನ ನಾವು ಸುಪ್ರೀಂ ಕೋರ್ಟಲ್ಲಿ ಕ್ಲಿಯರ್ ಮಾಡಿಸೋದಕ್ಕೆ 2-2.5 ವರ್ಷ ಆಯಿತು. ಈಗ ಬಸ್ಗಳು ಬರೋದಕ್ಕೆ ಶುರುವಾಗಿದೆ. 4,000 ಬಸ್ಗಳ ಆರ್ಡರ್ನ ಆಗಲೇ ಕೊಟ್ಟಾಗಿದೆ. ನೀವು ಪೇಪರ್ಗಳಲ್ಲಿ ನೋಡಿರ್ಬೋದು, ಪ್ರತಿ ವಾರ 100-200 ಬಸ್ಗಳು ಆ್ಯಡ್ ಆಗ್ತಾ ಇವೆ. ಈಗ ಎಲೆಕ್ಷನ್ ಬರ್ತಾ ಇದೆ ಅಂದ್ರೆ ಬಸ್ಗಳು ಕೂಡ ಬರಲೇಬೇಕಲ್ಲ? ಇಲ್ಲ, ಆ ಥರ ಅಲ್ಲ. ನೋಡಿ, ಇನ್ನು 3-4 ತಿಂಗಳಲ್ಲಿ ಉಳಿದಿರುವಂಥ 4,000 ಬಸ್ಗಳು ಬರುತ್ತವೆ. ನೀವು ಕೊಟ್ಟಂತ ಇನ್ನೊಂದು ಮಾತಿದೆ. ಭಾರತೀಯ ಜನತಾ ಪಕ್ಷದ ಹೊಸ ಅಧ್ಯಕ್ಷರಾದ JP ನಡ್ಡಾ ಅವರು ಉಲ್ಲೇಖಿಸಿದ್ದಾರೆ. ನೋಡಿ, ಅವ್ರು ಹೇಳ್ತಾರೆ ಡೆಲ್ಲಿನಲ್ಲಿ 20,000 ಬೆಡ್ಗಳ ಆಸ್ಪತ್ರೆನ ಕೊಡ್ತೀವಿ ಅಂತ ನೀವು ಭರವಸೆಯನ್ನ ಕೊಟ್ಟಿದ್ರಿ. ಅವ್ರು ಹೇಳ್ತಾರೆ 5 ವರ್ಷಗಳಲ್ಲಿ 200 ಬೆಡ್ ಕಡಿಮೆ ಆಗೋಯ್ತು ಅಂತ. ಇಲ್ಲ, ಅವ್ರು ತಪ್ಪಾಗಿ ಹೇಳಿದ್ದಾರೆ. ನೋಡಿ, ಇವರೆಲ್ಲ ಹೇಗೆ ಅಂದ್ರೆ ಅವ್ರಿಗೆ ಇಷ್ಟ ಬಂದಾಗೆ ಏನೇನೋ ಹೇಳ್ತಿರ್ತಾರೆ. ಆದ್ರೆ ಡೇಟಾ ಆ ಥರ ಇರೋದಿಲ್ಲ. ನೀವು ನಾನು ಅನ್ಕೊಂಡಿದ್ದೆ ಅವರು ಎಣಿಸ್ಕೊಂಡು ಬಂದಿರ್ತಾರೆ ಅಂತ. ಅವರು ಲೆಕ್ಕ ಎಲ್ಲ ಹಾಕೋದಿಲ್ಲ, ಸುಳ್ಳು ಹೇಳ್ತಾರಷ್ಟೇ.
ಅವ್ರು ಹೇಳ್ತಾರೆ ಸುಳ್ಳು ಹೇಳೋದ್ರಲ್ಲಿ ಎಲ್ರಿಗಿಂತ ಮುಂದೆ ಕೇಜ್ರಿವಾಲ್ ಇದ್ದಾರೆ ಅಂತ. ನೋಡಿ, ನಾನು ನಿಮ್ಮನ್ನೇ ಇನ್ವೈಟ್ ಮಾಡ್ತೀನಿ. ಹಾಗೆ ನೀವು ಅಮಿತ್ ಶಾ ಅವ್ರನ್ನು ನಿಮ್ಮ ಚಾನಲಿಂದ ಸಂಪರ್ಕ ಮಾಡಿ. ನಾನು, ನೀವು, ಅಮಿತ್ ಶಾ ಅವರು ಎಲ್ಲ ಸ್ಕೂಲ್ಗಳಿಗೂ ಹೋಗೋಣ. ಮತ್ತೆ ದಿಲ್ಲಿನಲ್ಲಿ ಯಾವ ರೀತಿಯ ಶಿಕ್ಷಣ ಕ್ರಾಂತಿ ಆಗಿದೆ ಅದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಇಂದು ದೆಹಲಿಯ ಎಲ್ಲ ಶಾಲೆಗಳಲ್ಲಿ ಏನು ಪರಿವರ್ತನೆ ಬಂದಿದೆ, ಇದು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಒಂದು ಕೇಸ್ ಸ್ಟಡಿ ಅಂತ ಹೇಳ್ಬೋದು. ಡೆಲ್ಲಿಯ ಹೆಲ್ತ್ ಸೆಕ್ಟರಲ್ಲಿ ಏನು ರಿಫಾರ್ಮ್ಸ್ ಆಗಿದೆ, ಮೊಹಲ್ಲಾ ಕ್ಲಿನಿಕ್ಗಳಾಗಿವೆ. ಮೊಹಲ್ಲಾ ಕ್ಲಿನಿಕ್ನ ನೋಡೋದಕ್ಕೆ ಕೋಫಿ ಅನ್ನಾನ್ ಅವರು ಸ್ವತಃ ಬಂದಿದ್ರು. ನಾರ್ವೆಯ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಅದನ್ನ ನೋಡೋದಕ್ಕೆ. ಅಷ್ಟೇ ಅಲ್ಲದೆ UN ಕೂಡ ಈ ಒಂದು ಮಾಡೆಲ್ ಏನಿದೆ, ಮೊಹಲ್ಲಾ ಕ್ಲಿನಿಕ್ ಮಾಡೆಲ್, ಅದು ಅದ್ಭುತ ಅಂತ ಹೇಳಿದೆ. ಇಡೀ ಜಗತ್ತೇ ಅದನ್ನ ಕೊಂಡಾಡ್ತಾ ಇದೆ. ಸುಮಾರು 2 ಕೋಟಿ ಜನ ಅದರ ಲಾಭ ಪಡ್ಕೊಂಡಿದ್ದಾರೆ. 2 ಕೋಟಿ ಪೇಷಂಟ್ಗಳು ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಹಿಂದಿನ 5 ವರ್ಷಗಳಲ್ಲಿ. ಹಾಗಾಗಿ ಇಷ್ಟೆಲ್ಲ ಕೆಲಸಗಳಾಗಿವೆ. ಅದರ ವಿಡಿಯೋ ಕೂಡ ನಡ್ಡಾ ಅವರು ಅಪ್ಲೋಡ್ ಮಾಡಿದ್ದಾರೆ. ಅದು ತಪ್ಪು ಮಾಡಿದ್ದಾರೆ ಅವರು ತಪ್ಪು ನೋಡಿ, ಡೇಟಾ ಅಲ್ಲೂ ಅಪ್ಲೋಡ್ ಕೂಡ ಜನ ಮಾಡಿದ್ದಾರೆ. ಹೇಳ್ತಾರೆ ಮೊಹಲ್ಲಾ ಕ್ಲಿನಿಕ್ ಹೈಜಿನಿಕ್ ಆಗಿಲ್ಲ, ಜನ ಅಲ್ಲಿ ಯೂರಿನೇಟ್ ಮಾಡ್ತಾರೆ, ಕೆಟ್ಟು ವಾಸನೆ ಬರುತ್ತೆ. ನೋಡಿ, ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳ್ತೀನಿ. 1.5-2 ವರ್ಷದ ಹಿಂದೆ ಮೊಹಲ್ಲಾ ಕ್ಲಿನಿಕ್ ಶುರುವಾಗಿತ್ತು, ಆದರೆ ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ ಆಗಿರಲಿಲ್ಲ. ಅವೆಲ್ಲ ಸ್ವಲ್ಪ ಬಾಕಿ ಇತ್ತು. ಅಪಾಯಿಂಟ್ಮೆಂಟ್ ಆಗೋದ್ರಲ್ಲಿ 6-7 ತಿಂಗಳಾಯ್ತು. ಅಲ್ಲಿ ತನಕ ಅವೆಲ್ಲ ಖಾಲಿ ಇತ್ತು. ಆಗ ಆ ರೀತಿ ಎಲ್ಲ ಆಗಿರ್ಬೋದು. ಆಮೇಲೆ ಅಪಾಯಿಂಟ್ಮೆಂಟ್ ಆದ್ಮೇಲೆ ಅವನ್ನೆಲ್ಲ ರೀಫರ್ಬಿಶ್ ಮಾಡಿದ್ವಿ. ಈಗ ಎಲ್ಲ ಮೊಹಲ್ಲಾ ಕ್ಲಿನಿಕ್ಗಳು ಚೆನ್ನಾಗಿ ನಡೀತಾ ಇವೆ. ಈಗ ನಡ್ಡಾ ಅವರಂತೂ ಆರೋಗ್ಯ ಸಚಿವರಾಗಿದ್ದಾರೆ. ನೋಡಿ, ಆದ್ರೂ ಹಾಗೆ ಮಾತಾಡ್ತಾರಲ್ಲ. ನೋಡಿ, ಅವರು ಟ್ವೀಟ್ ಮಾಡ್ತಾರೆ, ಅವ್ರು ಬರೀತಾರೆ, ಡೆಲ್ಲಿನಲ್ಲಿ ಆಸ್ಪತ್ರೆಗಳಿದೆಯಲ್ಲ, ಅದರಲ್ಲಿ CT ಸ್ಕ್ಯಾನ್ ಇಲ್ಲ, ಎಕ್ಸ್ರೇ ಮಷೀನ್ ಇಲ್ಲ, ಆಪರೇಷನ್ ಥಿಯೇಟರ್ ಇಲ್ಲ, ಔಷಧಿಗಳಿಲ್ಲ, ಬ್ಯಾಂಡೇಜ್ ಇಲ್ಲ. ಇದೆಂತ ಆಸ್ಪತ್ರೆ ಅಂತಾರೆ. ನೀವು ಬನ್ನಿ ನಮ್ಮ ಜೊತೆ, ನಾವು ತೋರಿಸ್ತೀವಿ. ನೋಡಿ, ಡೆಲ್ಲಿನಲ್ಲಿ ಕೇಂದ್ರ ಸರ್ಕಾರದ ಹಾಸ್ಪಿಟಲ್ ಕೂಡ ಇದೆ, ನಮ್ಮ ಹಾಸ್ಪಿಟಲ್ ಕೂಡ ಇದೆ. ಎರಡರ ನಡುವೆ ಒಂದು ವ್ಯತ್ಯಾಸ ಇದೆ. ನಿಮಗೆ ಯಾವ ಹಾಸ್ಪಿಟಲ್ ಅಂತ ಹೇಗೆ ಗೊತ್ತಾಗುತ್ತೆ ಹೇಳಿ? ನೀವು ಯಾವುದೇ ಹಾಸ್ಪಿಟಲ್ಗೆ ಹೋದಾಗ ಆ ಹಾಸ್ಪಿಟಲಲ್ಲಿ ನಿಮಗೆ ಎಲ್ಲ ಸೇವೆಗಳು ಫ್ರೀಯಾಗಿ ಸಿಗ್ತಿದ್ರೆ, ಚಿಕಿತ್ಸೆ, ಟೆಸ್ಟ್, ಮೆಡಿಸಿನ್ಗಳು ಕೂಡ ನಿಮಗೆ ಅಲ್ಲಿ ಫ್ರೀಯಾಗಿ ಸಿಗ್ತಿದ್ರೆ, ಅದು ಡೆಲ್ಲಿ ಸರ್ಕಾರದ ಹಾಸ್ಪಿಟಲ್. ಒಂದು ವೇಳೆ ನಿಮ್ಗೆ ಯಾವುದಾದ್ರೂ ಹಾಸ್ಪಿಟಲಲ್ಲಿ ದುಡ್ಡು ಕೇಳಿದ್ರೆ, ಚಿಕಿತ್ಸೆಗೆ, ಟೆಸ್ಟ್ಗೆ, ಮೆಡಿಸಿನ್ಗೆ, ಪ್ರತಿಯೊಂದಕ್ಕೂ ದುಡ್ಡು ಕೇಳಿದ್ರೆ, ಅದು ಕೇಂದ್ರ ಸರ್ಕಾರದ್ದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಕೆಲವು ಜನರ ವಿಡಿಯೋಗಳಲ್ಲಿ ಜನರು ಆಸ್ಪತ್ರೆಗೆ ಬಂದಾಗ ಡಾಕ್ಟರು ಔಷಧಿ ಇಲ್ಲ ಅಂತ ಹೇಳ್ತಾರೆ ಅಂತಾರೆ. ಇಲ್ಲ, ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ನಾನು ಚೀಫ್ ಮಿನಿಸ್ಟರ್ ಆಗಿ ಪ್ರತಿ ಸೋಮವಾರ 11 ಗಂಟೆಗೆ ನನ್ನ ಹತ್ರ ರಿಪೋರ್ಟ್ ಬಂದೇ ಬರುತ್ತೆ. ದಿಲ್ಲಿ ಸರ್ಕಾರದ ಎಲ್ಲ ಹಾಸ್ಪಿಟಲ್ಗಳ ಮೆಡಿಸಿನ್ನ ಸ್ಟೇಟಸ್ ಬಗ್ಗೆ, ಯಾವ ಹಾಸ್ಪಿಟಲಲ್ಲಿ ಯಾವ ಮೆಡಿಸಿನ್ ಇದೆ, ಯಾವ ಮೆಡಿಸಿನ್ ಇಲ್ಲ ಅನ್ನೋದ್ರ ಬಗ್ಗೆ, ಯಾವ ಮೆಡಿಸಿನ್ ಅವೈಲೇಬಲ್ ಇರೋದಿಲ್ವೋ ಅದನ್ನ ಇಮಿಡಿಯೇಟ್ ನಾನು ಸಪ್ಲೈ ಮಾಡಿಸ್ತೀನಿ. ಸರಿ, ನೋಡಿ, ನಿಮ್ಮ ಮ್ಯಾನಿಫೆಸ್ಟೋನಲ್ಲಿ ಒಂದು ಭರವಸೆ ಇತ್ತು, ವಿದ್ಯುತ್ ಬಿಲ್ದು. ನೋಡಿ, ನಾನೀಗ ಓದ್ತಾ ಇದ್ದೆ, ಅದ್ರಲ್ಲಿ ನೀವು ಬರ್ದಿದ್ದೀರಾ, ಆಮ್ ಆದ್ಮಿ ಪಕ್ಷ ಒಂದ್ ವೇಳೆ ಸರ್ಕಾರ ರಚಿಸಿದ್ರೆ ಎಲ್ಲರೂ ಬಳಸುವಂತ ವಿದ್ಯುತ್ ಬಿಲ್ಲನ್ನ ಅರ್ಧಕ್ಕೆ ಇಳಿಸ್ತೇವೆ ಅಂತ. ಬಿಲ್ಲೇ ಫ್ರೀ ಆಗಿದೆಯಲ್ಲ, ಯಾರ್ಯಾರಿಗೆ ಫ್ರೀ ಬಿಲ್ ಬರ್ತಿದೆ ಹೇಳಿ? ಫ್ರೀ ಆಗೋಗಿದೆ ನೋಡಿ. ಎಲ್ರದ್ದು ಇಲ್ಲ, ನೋಡಿ, 200 ಯೂನಿಟ್ಸ್ನ ಫ್ರೀ ಆಗಿ ಮಾಡಿದೀವಿ. ದೆಹಲಿನಲ್ಲಿ 72% ಮನೆಗಳ ಬಿಲ್ ಇವತ್ತು ಫ್ರೀ ಬರ್ತಾ ಇದೆ, ಅಂದ್ರೆ 0 ಬರ್ತದೆ. ನೋಡಿ, ಮನೋಜ್ ತಿವಾರಿ ಅವರು ಇಲ್ಲಿಗೆ ಬಂದಿದ್ದಾಗ ಈ ಬಿಲ್ಲನ್ನ ಕೊಟ್ಟು ಹೋದ್ರು. ಅವ್ರ ಹತ್ರ ತುಂಬಾನೇ ಬಿಲ್ಸ್ ಇತ್ತು, ನಾನು 1-2 ಬಿಲ್ಲನ್ನ ಇಟ್ಕೊಂಡೆ. 35 ಯೂನಿಟ್ನ ಬಳಸಿದ್ದಾರೆ, ಆದ್ರೆ 40 ಯೂನಿಟ್ಗೆ ಬಿಲ್ ಬಂದಿದೆ. ಈಗ ಇದು ಬೇಕಾಗೋದಿಕ್ಕೂ ಸಾಧ್ಯ ಇಲ್ಲ, ಯಾಕಂದ್ರೆ ಇದ್ರ ಹಿಂದೆ ನಿಮ್ಮ ಚಿತ್ರ ಇದೆ. ನೋಡಿ, ಆ ಎರಡನೇದ್ರಲ್ಲಿ ಹಿಂಭಾಗದಲ್ಲಿ ನಿಮ್ ಚಿತ್ರ ಇದೆ. ನೋಡಿ, ಈ ರೀತಿ 1-2 ಅಬರೇಷನ್ಸ್ ಆಗಿರ್ಬೋದು. ಅದು ಬಿಟ್ರೆ ಜನರನ್ನೇ ಕೇಳಿ, ಅವ್ರ ಬಿಲ್ ಎಲ್ಲ ಫ್ರೀ ಆಗಿದೆಯಲ್ಲ, ಇವರೇ ಸಾಕ್ಷಿ ಬಿಲ್ 0 ಬರ್ತಿರೋದಿಕ್ಕೆ. ನೋಡಿ, ಇದರ ಫೋಟೋ ಕಾಪಿ ನೀವು ನನಗೆ ಕೊಟ್ರೆ ನಾನು ಇದನ್ನ ಚೆಕ್ ಮಾಡಿಸ್ತೀನಿ. ನೋಡಿ, ಇಂಥ ಬಿಲ್ಗಳನ್ನ ಅವರು ಸಾಕಷ್ಟು ತಗೊಂಡ್ ಬಂದಿದ್ರು, ನಾನು ಅದರಲ್ಲಿ 2 ಹಾಗೆ ತೆಗೆದಿಟ್ಕೊಂಡಿದ್ದೆ. ನೋಡಿ, ಒಂದ್ ಸಿರೀಸಲ್ಲಿ ಈ ರೀತಿ ಅಬರೇಷನ್ಸ್ ಆಗಿರ್ಬೋದು, ನಾನು ಚೆಕ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ. ನಾನು ಈ ಬಿಲ್ಗಳನ್ನ ನಿಮ್ಗೆ ಕಳಿಸ್ಕೊಡ್ತೀನಿ. ಈಗ ಮುಂದಿನ ಪ್ರಶ್ನೆ ನೀರಿಂದು. ಎಲ್ರಿಗೂ ಕಡಿಮೆ ಬೆಲೆನಲ್ಲಿ ನೀರು ಸಿಗುತ್ತೆ ಅಂತ ಹೇಳಿದ್ರಿ, ಆದ್ರೆ ಎಲ್ರಿಗೂ ಸಿಗ್ಲಿಲ್ವಲ್ಲ? 20,000 ಲೀಟರ್ ತನಕ ನೀರು ಫ್ರೀ ಕೊಡ್ತಿದ್ದೀವಿ. ಈಗ ನೀರಿನ ಬಗ್ಗೆ ಅಮಿತ್ ಶಾ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಗೊತ್ತಿದ್ದೇನು? ಅವ್ರು ಹೇಳ್ತಾರೆ, 31 ಸಿಟಿಯಿಂದ ನೀರಿನ ಮಾದರಿಗಳನ್ನ ತಗೊಂಡಿದ್ದೀವಿ, ಅತ್ಯಂತ ಕೆಟ್ಟ ನೀರು ಬಂದಿರೋದೇ ದೆಹಲಿಯಿಂದ. ಇದರಲ್ಲಿ ನಾವು ಟೇಕ್ ಓವರ್ ಮಾಡಿದಾಗ ಈ ದಿಲ್ಲಿಯ ನೀರಿನ ಸೆಕ್ಟರ್ ಏನಿದೆ ತುಂಬಾ ಹಾಳಾಗಿತ್ತು. 70 ವರ್ಷಗಳಲ್ಲಿ ಇವರು ಅದನ್ನ ಸಂಪೂರ್ಣ ಹಾಳು ಮಾಡಿದ್ರು. ಯಾವ್ಯಾವ ಸೆಕ್ಟರ್ಗಳಲ್ಲಿ ನೀರು ಹಾಳಾಗಿದೆ ಅದರ ಲಿಸ್ಟನ್ನು ಮಾಡಿದ್ವಿ. 2300 ಇಲಾಖೆಗಳಲ್ಲಿ ನೀರು ತುಂಬಾನೇ ಹಾಳಾಗಿತ್ತು. ಕೆಲವು ಕಡೆ ಸ್ಯೂಯರ್ ಜೊತೆ ಮಿಕ್ಸ್ ಆಗಿತ್ತು, ಕೆಲವು ಕಡೆ ಪೈಪ್ ಲೀಕ್ ಆಗ್ತಿತ್ತು, ಕೆಲವು ಕಡೆ ಪ್ರೆಷರ್ ಕಡಿಮೆ ಇತ್ತು. ಆ 2300ರಲ್ಲಿ ಸಾಕಷ್ಟು ನಾವು ಸರಿ ಮಾಡಿದ್ದೀವಿ. ಅದರಲ್ಲಿ ಕೇವಲ 125 ಇಲಾಖೆಗಳಲ್ಲಿ ಕೆಲಸ ಆಗಬೇಕಿದೆ ಅಷ್ಟೇ. ಅಲ್ಲಿ ನೀರು ಸ್ವಚ್ಛ ಆಗಬೇಕಿದೆ. ಅಲ್ಲೂ ಕೂಡ ಕೆಲಸಗಳು ನಡೀತಾ ಇದೆ. ಅಲ್ಲಿ ಸ್ಟೇಟಸ್ ರಿಪೋರ್ಟ್ ನಮ್ಮ ಹತ್ರ ಇದೆ.
ಇನ್ನು 1-1.5 ವರ್ಷದಲ್ಲಿ ಆ 125 ಇಲಾಖೆಗಳು ಕೂಡ ಸರಿ ಹೋಗುತ್ತೆ. ಇಡೀ ದೆಹಲಿಗೆ ಸ್ವಚ್ಛ ನೀರು ಸಿಗುತ್ತೆ. ನೋಡಿ, ಒಂದು ವೇಳೆ ಇವರು ಇಡೀ ದಿಲ್ಲಿನಲ್ಲಿ ಇವರು ಕೇವಲ 11 ಸ್ಯಾಂಪಲ್ ತಗೊಂಡಿದ್ದಾರಷ್ಟೇ. ಈ ರೀತಿ ನೀವು ಹುಡುಕಿ ಬರೀ 11 ಸ್ಯಾಂಪಲ್ ತಗೊಂಡ್ರೆ ಜನರ ಮನಸ್ಸಲ್ಲಿ ನೀವು ಭಯ ಹುಟ್ಟಿಸ್ತಾ ಇದ್ದೀರಾ, ಅಷ್ಟೇ ಆಗೋದಲ್ವಾ? ನೋಡಿ, ನೀವು ನಿಮ್ಮ ಮ್ಯಾನಿಫೆಸ್ಟೋನಲ್ಲಿ ಕೊಟ್ಟಿರುವಂತಹ ಭರವಸೆ ಪ್ರಕಾರ 5 ವರ್ಷಗಳಲ್ಲಿ ಎಲ್ರಿಗೂ 24 ಗಂಟೆ ಕಾಲ ನೀರು ಸಿಗದೇ ಇರ್ಬೋದು, ಆದ್ರೆ ಮನೆಯಲ್ಲಿ ಖಂಡಿತ 2 ಗಂಟೆಗಳ ಕಾಲ ನೀರು ಬರುತ್ತೆ, ಆದ್ರೆ ಒಳ್ಳೆ ನೀರೇ ಬರುತ್ತೆ ಅಂತ. 2 ಗಂಟೆ ನೀರು ಬರ್ತಿದೆ. ಮತ್ತೆ ಶುದ್ಧವಾದ ನೀರಿನ ಬಗ್ಗೆ ನಾನು ಏನ್ ಹೇಳ್ದೆ, 2300 ಇಲಾಖೆಗಳಲ್ಲಿ 125 ಉಳಿದಿದೆ. ಇನ್ನು 1-1.5 ವರ್ಷದಲ್ಲಿ ಅದನ್ನು ಸರಿ ಮಾಡ್ತೀವಿ. ನೋಡಿ, ನೀವ್ ಹೇಳ್ತೀರಾ ಅವರು ಮುಳುಗಿಸ್ಬಿಟ್ರು ಅಂತ. ಆದ್ರೆ ಯಾರು ಮುಳುಗಿಸಿದ್ರು? ಅಮಿತ್ ಶಾ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಅವ್ರು ಹೇಳ್ತಾ ಇದ್ರು, ದೆಹಲಿ ಜಲಮಂಡಳಿ ಮೊದಲು 22 ಕೋಟಿ ರೂಪಾಯಿ ನಷ್ಟ ಅನುಭವಿಸಿತ್ತು. ಅರವಿಂದ್ ಕೇಜ್ರಿವಾಲ್ ಅಧ್ಯಕ್ಷರಾದಾಗಿನಿಂದ 800 ಕೋಟಿ ರೂಪಾಯಿ ನಷ್ಟ. ಫಿಗರ್ ಎಲ್ಲಿಂದ ತರ್ತಾರೆ ಗೊತ್ತಾಗಲ್ಲ. ದೇವರೇ ಇದಕ್ಕೆ ಉತ್ತರ ಹೇಳ್ಬೇಕಷ್ಟೇ. ನೋಡಿ, ಅವ್ರನ್ನ ದಯವಿಟ್ಟು ನಂಬಕ್ ಹೋಗ್ಬೇಡಿ. ನೋಡಿ, ಈ ಬಿಜೆಪಿ ಏನಿದೆ ಅದೊಂದು ಸುಳ್ಳಿನ ಫ್ಯಾಕ್ಟ್ರಿ. ಸರಿ, ಈ ಮಾತು ನಿಜಾನ? ಡಿಲ್ಲಿನಲ್ಲಿ ನೀವು 10ರಿಂದ 15 ಲಕ್ಷ ಸಿಸಿಟಿವಿ ಕ್ಯಾಮ್ರಾಗಳನ್ನ ಹಾಕಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ನಾವು ಇಡೀ ಡಿಲ್ಲಿನಲ್ಲಿ ಸಿಸಿಟಿವಿ ಕ್ಯಾಮ್ರಾ ಹಾಕ್ತೀವಿ ಅಂತ ಹೇಳಿದ್ವಿ. ಸಿಸಿಟಿವಿ ಕ್ಯಾಮ್ರಾ ಹಾಕೋ ಕೆಲಸ ಶುರುವಾಗಿದೆ. 1.5 ಲಕ್ಷ ಕನೆಕ್ಷನ್ಸ್ ಆಗಿದೆ. ಇನ್ನೂ 1.5 ಲಕ್ಷ ಕನೆಕ್ಷನ್ ಕೆಲಸ ನಡೀತಿದೆ. ಟೋಟಲ್ 3 ಲಕ್ಷದ ಆರ್ಡರ್ನ ಕೊಟ್ಟಾಗಿದೆ. ಆದ್ರೆ ನಾನು ನಂಬರ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇಡೀ ಡಿಲ್ಲಿಯ ಗಲ್ಲಿಗಳಲ್ಲೂ ಸಿಸಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡೋದಿಕ್ಕೆ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾವು ಹಾಕ್ತೀವಿ. ಆದ್ರೆ ಪ್ರತಿ ಗಲ್ಲಿಗಳಲ್ಲೂ ಕೂಡ ಸಿಸಿಟಿವಿ ಕ್ಯಾಮ್ರಾ ಹಾಕ್ತೀವಿ. ಮತ್ತೆ ನೋಡಿ, ಒಳ್ಳೆ ವಿಷಯ ಏನಂದ್ರೆ, ಎಲ್ಲೆಲ್ಲಿ ಸಿಸಿಟಿವಿ ಕ್ಯಾಮ್ರಾ ಹಾಕ್ತಾ ಇದೀವೋ ಅಲ್ಲೆಲ್ಲ ಕ್ರೈಮ್ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ. ಹಾಗೆ ಕೆಲವು ಜನ ತುಂಬಾ ಒಳ್ಳೆ ಮಾತುಗಳನ್ನ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಏನಂದ್ರೆ, ಕೆಲವು ಯುವಕರು ನಮ್ಮ ರೋಡ್ಗಳಲ್ಲಿ ಕುಡಿದು ಗಲಾಟೆ ಮಾಡ್ತಾ ಇದ್ರು, ಈಗ ಸಿಸಿಟಿವಿ ಕ್ಯಾಮ್ರಾ ಹಾಕಿದ್ಮೇಲೆ ಅದೆಲ್ಲ ನಿಂತಿದೆ ಅಂತ ಹೇಳಿದ್ರು. ಜೂಜಾಡ್ತಿದ್ರು, ಅದು ನಿಂತಿದೆಯಂತೆ. ಈ ರೀತಿ ಲಾ ಅಂಡ್ ಆರ್ಡರ್ ಅಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ನೋಡಿ, ಇವತ್ತು ನಾನು ಬಿಜೆಪಿ ಅವರ ಭಾಷಣ ಕೇಳ್ತಾ ಇದ್ದೆ. ಅವ್ರು ಎಲ್ಲರೂ ಹೇಳ್ತಾರೆ, ಏನು 1.5 ಲಕ್ಷ ಕ್ಯಾಮ್ರಾ ನೀವು ಹಾಕ್ಸಿದೀವಿ ಅಂತಿದ್ದೀರೋ, ಅದರಲ್ಲಿ 2.5 ಲಕ್ಷ ಕ್ಯಾಮ್ರಾ ಮೋದಿ ಅವರೇ ಹಾಕ್ಸಿರೋದು ಅಂತಾರೆ ಅವರು. ನೋಡಿ, ಇವರು ಯಾವ ರೀತಿ ಜನ ಅಂದ್ರೆ, ಯಾವ್ದಕ್ ಬೇಕಾದ್ರೂ ಅವ್ರು ಕ್ರೆಡಿಟ್ ತಗೊಂಡು ಹೋಗ್ಬಿಡ್ತಾರೆ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಕೆಲವು ದಿನದ ಹಿಂದೆ ಅಮಿತ್ ಶಾ ಅವರು ಲಾಜ್ಪತ್ ನಗರಕ್ಕೆ ಬಂದಿದ್ರು. ಲಾಜ್ಪತ್ ನಗರ್ನ ಸ್ಟೇಜಲ್ಲಿ ನಿಂತ್ಕೊಂಡು ಹೇಳಿದ್ರು, ನೋಡಿ ಕೇಜ್ರಿವಾಲ್ ಅವರು ಹೇಳಿದ್ರು ನಾನು 15 ಲಕ್ಷ ಸಿಸಿಟಿವಿ ಕ್ಯಾಮ್ರಾ ಹಾಕಿಸ್ತೀನಿ ಅಂತ. ಈಗ ತಾನೇ ನೀವು ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೇಳಿದ್ರು. ನಾನು ದುರ್ಬೀನ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ, ನನಗೆ ಒಂದು ಕೂಡ ಕಾಣಿಸ್ತಿಲ್ಲ ಅಂದ್ರು. ನೋಡಿ, ಜನರನ್ನೇ ಕೇಳೋಣ, ನಿಮ್ಮ ಮನೆ ಹತ್ರ ಸಿಸಿಟಿವಿ ಕ್ಯಾಮ್ರಾ ಹಾಕಿದಾರಾ? ಸಿಸಿಟಿವಿ ಕ್ಯಾಮ್ರಾ ಹಾಕಿದ್ದಾರೆ. 1.5 ಲಕ್ಷ ಸಿಸಿಟಿವಿ ಕ್ಯಾಮ್ರಾ ಹಾಕಿದ್ದಾರೆ. ಕೆಲವು ಕಡೆ ಹಾಕಿದ್ದಾರೆ, ಕೆಲವು ಏರಿಯಾಗಳಲ್ಲಿ ಆಗಿಲ್ಲ. ಇನ್ನೂ ಕೆಲಸ ಬಾಕಿ ಇದೆ. ಬೈ ಚಾನ್ಸ್ ಏನಾಗಿರ್ಬೋದು, 1 ನಿಮಿಷ ಇರಿ, ಬೈ ಚಾನ್ಸ್ ಏನಾಗಿರ್ಬೋದು, ಅವ್ರು ಯಾವ ಸ್ಟೇಜಿಂದ ಮಾತಾಡ್ತಿದ್ರು ಅದ್ರ ಮೇಲೆ 3 ಸಿಸಿಟಿವಿ ಕ್ಯಾಮ್ರಾ ಇತ್ತು. ಅವ್ರಿಗೆ ಎಷ್ಟು ಕೋಪ ಬಂದಿತ್ತು ಅಂದ್ರೆ, ಅವರು ಆ ಸಿಸಿಟಿವಿ ಕ್ಯಾಮ್ರಾ ರೆಕಾರ್ಡಿಂಗ್ನ ತಗೊಂಡು ಅದನ್ನ ಅಮಿತ್ ಶಾ ಅವ್ರಿಗೂ ಕಳಿಸಿದ್ರು. ನೋಡಿ, ನೀವು ಮಾತಾಡಿದ ಸ್ಟೇಜ್ ಹತ್ರನೇ 3 ಸಿಸಿಟಿವಿ ಕ್ಯಾಮ್ರಾ ಇತ್ತು ಅಂತ ಹೇಳಿದ್ರು. ಅದ್ರ ಬಗ್ಗೆನೇ ಹೇಳೋದಾದ್ರೆ, ಮೋದಿ ಅವರು ಏನ್ ಹಣ ಕೊಟ್ಟಿದ್ದಾರೋ ಅದರಿಂದನೇ ಅದನ್ನ ಹಾಕಿದ್ದಾರೆ. ನೋಡಿ, ಮೋದಿಜಿ ಅವರು ಇಲ್ಲಿ ತನಕ 1 ಪೈಸೆ ಕೊಟ್ಟಿಲ್ಲ ಸಿಸಿಟಿವಿ ಕ್ಯಾಮ್ರಾಗೆ. ನಾವು ಕೇಳ್ತಾನೆ ಬಂದಿದೀವಿ. ನಾವು ಡೆಲ್ಲಿನಲ್ಲಿ ಸಿಸಿಟಿವಿ ಕ್ಯಾಮ್ರಾ ಹಾಕಬೇಕು, ನಿರ್ಭಯ ಫಂಡ್ಸ್ ಇಂದ ಕೊಡಿ ಅಂತ ಕೇಳಿದೀವಿ, ಆದ್ರೆ ಅವ್ರು ಕೊಟ್ಟಿಲ್ಲ. ಬಸ್ಗಳಲ್ಲಿ ಸಿಸಿಟಿವಿ ಕ್ಯಾಮ್ರಾ ಹಾಕಬೇಕು, ನಿರ್ಭಯ ಫಂಡ್ಸ್ ಇಂದ ಕೊಡಿ ಅಂತ ಕೇಳಿದ್ವಿ, ಅವ್ರು ಕೊಡ್ಲಿಲ್ಲ. 1 ಪೈಸೆ ಅವ್ರು ನಮಗೆ ಕೊಡ್ಲಿಲ್ಲ. ಒಂದೇ ಒಂದು ಕ್ಯಾಮ್ರಾ ಕೂಡ ಅವ್ರು ಹಾಕಿಲ್ಲ. ಆದ್ರೆ ಈಗ್ಲೂ ಕೂಡ ನಮಗೆ ಯಾವುದೇ ತಡೆ ಆಗಿಲ್ಲ. 3 ಲಕ್ಷ ಕ್ಯಾಮ್ರಾ ನಾವು ಹಾಕ್ತೀವಿ, 3 ಲಕ್ಷ ಅವ್ರು ಹಾಕ್ಲಿ ಬಿಡಿ. ನೋಡಿ, ಒಟ್ಟಿಗೆ ಕೆಲಸ ಮಾಡಬೇಕು. ದಿಲ್ಲಿ ನಮ್ದು ಕೂಡ, ಅವ್ರದ್ದು ಕೂಡ. ದಿಲ್ಲಿ ಎಲ್ರಿಗೂ ಸೇರಿದ್ದು. ದಿಲ್ಲಿನ ಇಂಪ್ರೂವ್ ಮಾಡೋದು ನಮ್ಮೆಲ್ಲರ. ಎಷ್ಟು ಸಿಸಿಟಿವಿ ಕ್ಯಾಮ್ರಾಗಳನ್ನ ಹಾಕಬೇಕು ಅಂತ ಅನ್ಕೊಂಡ್ರು ಅಷ್ಟನ್ನು ಹಾಕೋದಿಕ್ಕಾಗಿಲ್ಲ. ನೋಡಿ, ಆ ಥರ ಅಲ್ಲ, ಇಡೀ ಡಿಲ್ಲಿನಲ್ಲೇ ನಾವು ಹಾಕ್ತೀವಿ. 3 ಲಕ್ಷ ಕ್ಯಾಮ್ರಾ ಹಾಕಿದ್ಮೇಲೆ ಇನ್ನು ಎಲ್ಲೆಲ್ಲಿ ಬಾಕಿ ಉಳ್ಕೊಂಡಿದೆ ಅಂತ ನಾವು ಹುಡುಕ್ತೀವಿ. ಅಲ್ಲೆಲ್ಲ ಮತ್ತೆ ಆಮೇಲೆ ಹಾಕಿದ್ರೆ 10 ಲಕ್ಷ 15 ಲಕ್ಷಗಳ ಅಂಕಿ ನನಗೂ ಗೊತ್ತಿಲ್ಲ ಅವ್ರು ಎಲ್ಲಿಂದ ತಂದ್ರು ಅಂತ. ಅವ್ರನ್ನೇ ಕೇಳಿ, ಅವ್ರ ಹತ್ರನೇ ಉತ್ತರ ಇರುತ್ತೆ. ಅದಕ್ಕೆ ಆಪ್ಕೆ ಅದಾಲತ್ತಲ್ಲಿ ಕೇಳಿ. ನೋಡಿ, ಅವರು ಮತ್ತೊಂದು ವಿಚಾರದ ಬಗ್ಗೆ ಹೇಳ್ತಾ ಇದ್ರು. ನೀವು ವೈಫೈನ ಭರವಸೆ ಕೊಟ್ಟಿದ್ರಿ. ನಾನು ಲಾಸ್ಟ್ ಎಲೆಕ್ಷನ್ ನಲ್ಲಿ ಹೋರ್ಡಿಂಗ್ ಗಳನ್ನ ನೋಡಿದ್ದೆ. ನಿಮಗೆ ದೆಹಲಿಯಾದ್ಯಂತ ಉಚಿತ ವೈಫೈ ಸಿಗುತ್ತೆ. ಆ ಕೆಲಸನೂ ಶುರುವಾಗಿದೆ. ತುಂಬಾ ತಡವಾಗಿ ಶುರುವಾಯಿತು ಅನ್ಸುತ್ತೆ. ಸ್ವಲ್ಪ ತಡ ಆಯ್ತು. ಇಷ್ಟೆಲ್ಲ ಕೆಲಸ ಇದೆ, 5 ವರ್ಷ ಅಂತೂ ನಮಗೆ ಬೇಕಾಗತ್ತಲ್ವಾ. ಆ ಕೆಲಸನೂ ಶುರು ಆಗಿದೆ. ಮತ್ತೆ ಆದಷ್ಟು ಬೇಗ ಅದನ್ನು ಮುಗಿಸ್ತೀವಿ. ಸಾಕಷ್ಟು ಏರಿಯಾಗಳಲ್ಲಿ ಆಲ್ರೆಡಿ ವೈಫೈ ಇದೆ. ಚುನಾವಣೆಯಲ್ಲಿ ಒಂದು ವಿಷಯ ಚರ್ಚೆಗೆ ಬರಲಿಲ್ಲ, ಆದರೆ ಅದು ದಿಲ್ಲಿ ಜನರನ್ನ ತುಂಬಾನೇ ನೋವು ಮಾಡ್ತು. ಅದು ದೆಹಲಿ ಮಾಲಿನ್ಯ. ದಿಲ್ಲಿಯ ಗಾಳಿ. ದಿಲ್ಲಿ ಗಾಳಿನಲ್ಲಿ ವಿಷ ಇದೆ. ನೋಡಿ, ನಿಮ್ಮ ಸರ್ಕಾರ 5 ವರ್ಷಗಳ ಕಾಲ ಅಧಿಕಾರದಲ್ಲಿದ್ರೂ ಕೂಡ ಮಾಲಿನ್ಯದ ಬಗ್ಗೆ ಏನು ಮಾಡೋದಕ್ಕಾಗಲೇ ಇಲ್ಲ. ಮಾಡಿದ್ವಲ್ಲ. ನಾನು ನಿಮಗೆ ಕೆಲವು ಡೇಟಾ ಕೊಡ್ತೀನಿ ನೋಡಿ. ಅಲ್ಲಿ ನಮ್ಮ ಸರ್ಕಾರ ಬಂದಾಗಿಂದ 2015ರಿಂದ 2019 ತನಕ ದಿಲ್ಲಿನಲ್ಲಿ ಪೊಲ್ಯೂಷನ್ 25% ಕಡಿಮೆ ಆಗಿದೆ. ನಮಗದ್ರಿಂದ ಸಮಾಧಾನ ಇಲ್ಲ. ಆದರೆ ಒಳ್ಳೆ ವಿಷಯ ಏನು ಅಂದರೆ, ಪೊಲ್ಯೂಷನ್ ಹೆಚ್ಚಾಗಿಲ್ಲ. ಅದರ ಬದಲಾಗಿ ಅದು ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಯಾಕಾಯಿತು? ಅದಕ್ಕೆ 2-3 ದೊಡ್ಡ ಕಾರಣಗಳಿವೆ. ಮೊದಲನೇ ಕಾರಣ ಏನು ಅಂದರೆ, ಡೆಲ್ಲಿನಲ್ಲಿ ಮುಂಚೆ ಕರೆಂಟ್ ತುಂಬ ಹೋಗ್ತಾ ಇತ್ತು.
ಪವರ್ ಕಟ್ ತುಂಬಾ ಆಗ್ತಿತ್ತು. ನೀವು ನೋಡಿರ್ಬೋದು ಆ ಹೋಂಡಾ ಜನರೇಟರ್ ಕೆಂಪು ಬಣ್ಣದ್ದು ಎಲ್ಲ ಕಡೆ ಇರ್ತಾ ಇತ್ತು. 6 ಲಕ್ಷ ಆ ರೀತಿಯ ಜನರೇಟರ್ಗಳು ಇರ್ತಾ ಇತ್ತು. ಆದರೆ ಈಗ ಅದೆಲ್ಲ ನಿಂತಿದೆ, ಯಾಕಂದ್ರೆ 24 ಗಂಟೆ ಕರೆಂಟ್ ಕೊಡ್ತಿದ್ದೀವಿ. ಅದರಿಂದ ಪೊಲ್ಯೂಷನ್ ಸಾಕಷ್ಟು ಕಡಿಮೆ ಆಗಿದೆ. ಎರಡನೇದು, ಸೆಂಟ್ರಲ್ ಗೌರ್ಮೆಂಟ್ ಅವರು ಕ್ರೆಡಿಟ್ ಕೊಡ್ತಾ ಇದ್ದೀನಿ. ಎಲ್ಲಿ ಕ್ರೆಡಿಟ್ ಕೊಡಬೇಕು ಅಲ್ಲಿ ನಾನು ಖಂಡಿತ ಕೊಡ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ ಈಸ್ಟ್ ವೆಸ್ಟ್ ಪೆರಿಫೆರಲ್ ವೇ ಮಾಡಿದ್ದಾರೆ. ದಿಲ್ಲಿಯ 4 ಕಡೆ ಒಂದು ರೀತಿಯ ರಿಂಗ್ ರೋಡ್ನ ಮಾಡಲಾಗಿದೆ. ಮುಂಚೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ, ಯುಪಿಯಿಂದ ಹರಿಯಾಣ, ಹರಿಯಾಣದಿಂದ ಯುಪಿಗೆ ಟ್ರಕ್ಗಳು ಹೋಗ್ತಿತ್ತಲ್ಲ, ಸುಮಾರು 40,000 to 50,000 ಲಾರಿಗಳು ದಿನ ರಾತ್ರಿ ದಿಲ್ಲಿ ಮೂಲಕ ಹೋಗ್ತಿದ್ವು. ಈಗ ಅದು ಹೊರಗಡೆನೆ ಹೋಗುತ್ತವೆ. ಅದರಿಂದ ಪೊಲ್ಯೂಷನ್ ಕಡಿಮೆ ಆಗಿದೆ. ಹಾಗೆ ದಿಲ್ಲಿನಲ್ಲಿ ನಾವೀಗ ಸಾಕಷ್ಟು ಮರಗಳನ್ನ ಬೆಳೆಸಿದೀವಿ. ಸುಮಾರು 1100 ಎಕರೆಯಷ್ಟು ಜಾಗದಲ್ಲಿ ಗಿಡಗಳನ್ನ ನೆಟ್ಟಿದ್ದೀವಿ. ಅದು ಕೂಡ ಪರಿಣಾಮ ಬೀರಿದೆ. ಈ ರೀತಿ ಸಾಕಷ್ಟು ಕ್ರಮಗಳನ್ನ ತಗೊಂಡಿದ್ದೀವಿ. ಇನ್ನಷ್ಟು ಕ್ರಮಗಳನ್ನ ತಗೊಳ್ಳೋದು ಬಾಕಿ ಇದೆ. ಮುಂದಿನ 5 ವರ್ಷಗಳಲ್ಲಿ ಪೊಲ್ಯೂಷನ್ನ ಇನ್ನೂ ಕೂಡ ಕಡಿಮೆ ಮಾಡ್ತೀವಿ. ಒಂದು ತಮಾಷೆ ವಿಚಾರನ ಜನರು ಹೇಳ್ತಾರೆ. ಕೇಜ್ರಿವಾಲ್ ಅವರು ಬಂದಾಗ ತಾವು ನಿದ್ದೆ ಮಾಡ್ತಿದ್ರು, ಆದ್ರೆ ಈಗ ಇಡೀ ದೆಹಲಿ ವರ್ಷ ಪೂರ್ತಿ ನಿದ್ರೆ ಆ ಮಾಡ್ತಿದ್ದಾರೆ. ಥರ ಅಲ್ಲ ನೋಡಿ, ಕೆಮ್ಮು 25% ಕಡಿಮೆ ಆಗಿದೆ ಅಂತ ಹೇಳ್ಬೋದು. 25% ಎಲ್ಲರ ಕೆಮ್ಮನ್ನು ಕಡಿಮೆ ಮಾಡಿದ್ದೀವಿ. ಓಕೆ, ಜನತೆಯಿಂದ ಯಾರಾದರೂ ಪ್ರಶ್ನೆ ಕೇಳ್ತೀರಾ? ನಾನ್ ನಿಮ್ಮನ್ನ ಏನ್ ಕೇಳ್ಬೇಕು ಅಂತದೀನಿ ಅಂದ್ರೆ, ನಿಮ್ಮ ಸರ್ಕಾರ ಬಂದ್ಮೇಲೆ ಡೆಲ್ಲಿನಲ್ಲಿ ಎಲೆಕ್ಟ್ರಿಸಿಟಿ ಫ್ರೀ ಆಗಿದೆ, ವಾಟರ್ ನೀರು ಕೂಡ ತುಂಬಾ ಫ್ರೀ ಆಗಿದೆ, ಮತ್ತೆ ಬಸ್ಸಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕೆಲವೊಂದ್ ಕಡೆ ನಾಮಿನಲ್ ಆಗಿದೆ, ಫ್ರೀನೂ ಆಗಿದೆ. ಇದ್ರಿಂದ ಬೇರೆ ಸ್ಟೇಟ್ ಜನಗಳಿದಾರಲ್ಲ, ಅವರು ಇಲ್ಲಿಗ್ ಬಂದ್ಬಿಡ್ತಾರೆ ಡೆಲ್ಲಿಗೆ. ಇಲ್ ಬಂದು ಮಜಾ ಮಾಡ್ತಾರೆ, ಜನಗಳು ಇಲ್ ಬಂದು ವಾಸ ಮಾಡ್ತಾರೆ. ಈಗಾಗ್ಲೇ ಇಲ್ಲಿ ತುಂಬಾ ಪಾಪ್ಯುಲೇಷನ್ ಇದೆ, ತುಂಬಾ ಜನ ಬಂದ್ರೆ ಹೇಗ್ ಕಂಟ್ರೋಲ್ ಮಾಡ್ತೀರಾ ಅವ್ರನ್ನ? ಅಂದ್ರೆ ಹೆಚ್ಚಿಗೆ ಜನ ಬರ್ತಾರೆ ಅಂತ ಡೆಲ್ಲಿನ ಇಂಪ್ರೂವ್ ಮಾಡದೆ ಇರೋದಕ್ಕಾಗತ್ತಾ? ನೋಡಿ, ದಿಲ್ಲಿ ಎಲ್ಲರಿಗೂ ಸೇರಿದ್ದು. ಈ ದಿಲ್ಲಿ ದೇಶದ ಹೃದಯ ಭಾಗ ಅಂತ ಹೇಳ್ಬೋದು. ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಇಲ್ಲಿ ಸ್ವಾಗತ ಇದೆ. ದಿಲ್ಲಿ ಮಿನಿ ಇಂಡಿಯಾ ಥರ.